ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 50. ಏನೂ ಆಗಲ್ಲ ಚಿನ್ನ, ಧೈರ್ಯ ತಗೋ, ಡಾಕ್ಟರ್ ಈಗ ಬರ್ತಾರೆ ಅಂತ ಹೇಳಿದ್ದಾರೆ ಎಂದು ಹೇಳುತ್ತಾ ಅವಳ ಮುಂದಲೆನೇ ಒರೆಸಿದ ಇಶಾನ್. ಮೃದುವಾಗಿ ಅವಳ ಕೈ ಅದುಮಿದ. ಇನ್ನೇನು ಡಾಕ್ಟರ್ ಬರ್ತಾ ಇದ್ದಾರಂತೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಅವರನ್ನು ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗೋಕೆ ಹೇಳಿದರು ನರ್ಸ್. ಬೆಳಕು ಹರಿಯಿತು. ಎಲ್ಲರೂ ಆತಂಕದಲ್ಲಿದ್ದರು. ಅಷ್ಟರಲ್ಲಿ ನರ್ಸ್ ಬಂದು, ದಿಯಾ ಅನ್ನೋ ಪೇಷಂಟ್ನ ಹಸ್ಬೆಂಡ್ ಯಾರು? ಹಿಂದಿನ ಸಂಚಿಕೆಯಿಂದ ನಿಂಗೆ ಹಸಿವಾಗುತ್ತೆ ಅಂದರೆ ಈಗಲೇ ಬಡಿಸೋಕೆ ಹೇಳ್ತೀನಿ, ಮಾಳವಿಕಾ ಅವರು ಸೊಸೆಯ ಬಳಿ ಹೇಳಿದಾಗ, ಇಲ್ಲಮ್ಮ, ನಾನು ಹೊಟ್ಟೆ ತುಂಬ ಐಸ್ ಕ್ರೀಮ್ ತಿಂದು ಬಂದಿದ್ದೀನಿ, ಈಗ ಹಸಿವಿಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಎಂದು ತಮ್ಮ ರೂಮ್ನತ್ತ ಹೊರಟಾಗ ಇಶಾನ್ ಅವಳನ್ನು ಹಿಂಬಾಲಿಸಿದ. ದಿಯಾ ಬಟ್ಟೆ ಬದಲಾಯಿಸಿಕೊಂಡು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡಿದ್ದಳು. ಇಶಾನ್ ಪತ್ನಿಯ ಬಳಿಯೇ ಬಂದು ಕುಳಿತು ಅವಳೊಂದಿಗೆ ಮನದಡಿಯೇ ಮಾತಾಡಿದ. ಮಾಳವಿಕಾ ಅವರು ಅವರಿಬ್ಬರನ್ನು ಊಟಕ್ಕೆ ಕರೆಯುವವರೆಗೂ ಏಕಾಂತದ ಸವಿ, ಪಿಸು ಮಾತು, ಬಿಸಿ ಅಪ್ಪುಗೆ ಪರಸ್ಪರ ಪ್ರೀತಿಯ ನಿವೇದನೆ, ಒಲವಿನ ಬಿಸಿ ಮುತ್ತುಗಳೊಂದಿಗೆ ಒಂದೊಂದು ನಿಮಿಷಗಳನ್ನು ರಸ ನಿಮಿಷಗಳನ್ನಾಗಿ ಮಾಡಿ ಕಳೆದಿದ್ದರು ದಿಯಾ ಮತ್ತು ಇಶಾನ್. ದಿಯಾಳ ವರ್ತನೆಯಿಂದಲೇ ಅವಳು ತನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಇಶಾನ್ಗೆ ಅರಿವಾಯಿತು. ದಿಯಾಗೂ ಇಶಾನ್ ತನಗಾಗಿ ಹಂಬಲಿಸುತ್ತಾನೆ ಎಂದು ಅರಿವಾಗಿತ್ತು. ದಿಯಾ, ನಿಂಗೆ ಅಲ್ಲಿ ಬೋರ್ ಆಗುತ್ತೆ ಅಂದರೆ 1-4 ದಿನ ಇಲ್ಲಿದ್ದು ಆಮೇಲೆ ಹೋಗಬಹುದು, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ಲಾ ಎಂದು ಕೇಳಿದಾಗ ಅವಳು ಒಪ್ಪಿಗೆ ಸೂಚಿಸಿದ್ದಳು. ಮರುದಿನ ಬೆಳಗ್ಗೆ ಇಶಾನ್ ದಿಯಾಳ ತಾಯಿಗೆ ಕರೆ ಮಾಡಿ ಹೇಳಿದ, ಆಂಟಿ, ಅಮ್ಮಂಗೆ ದಿಯಾ ಮನೇಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ, ಈಗ ಅವಳಿಲ್ಲದೆ ಮನೆ ಬಿಕೋ ಅಂತ ಇದೆ, 4 ದಿನ ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ವಾರ ಬಿಟ್ಟು ನಾನು ದಿಯಾನ ಅಲ್ಲಿಗೆ ಕರ್ಕೊಂಡು ಬರ್ತೀನಿ ಎಂದು ಹೇಳಿದಾಗ, ಆ ಮನೆ ಆದ್ರೇನು ಈ ಮನೆ ಆದ್ರೇನು, ಒಟ್ಟಿನಲ್ಲಿ ಅವಳು ಖುಷಿಯಾಗಿರೋದು ಮುಖ್ಯ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬ ಮಂಕಾಗಿರ್ತಾ ಇದ್ಲು. ಬಹುಶಃ ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದ್ದಂಗೆ ಅವಳ ಆತಂಕ ಹೆಚ್ಚಾಗ್ತಾ ಇದೆ ಅನ್ನಿಸ್ತು. ಅಲ್ಲಿ ನಿಮ್ಮಮ್ಮ ಇದ್ದಾರಲ್ಲ, ಅವರಿಗೆ ಮಾತು ಜಾಸ್ತಿ. ದಿಯಾಗೆ ಬೇರೆ ಏನು ಯೋಚನೆ ಮಾಡೋಕೆ ಸಮಯ ಸಿಗದ ಹಾಗೆ ಅವಳ ಜೊತೆ ಮಾತಾಡ್ತಾ ಅವಳನ್ನು ಎಂಗೇಜ್ ಮಾಡ್ತಾರೆ. ಅಲ್ಲೇ ಇರಲಿ, ಪರವಾಗಿಲ್ಲ ಎಂದು ಉತ್ತರಿಸಿದರು ಶರಾವತಿ. ಒಂದು ದಿನಕ್ಕೆ ಅತ್ತೆ ಜೊತೆ ಕಳೆಯಲೆಂದು ಬಂದಿದ್ದ ದಿಯಾ 1 ವಾರ ಅಲ್ಲೇ ಇದ್ದು ಮತ್ತೆ ಮರಳಿದ್ದಳು. ಅವಳಿಗೀಗ ಬೇಗ ಆಯಾಸವಾಗುತ್ತಿತ್ತು. ದಿನದಿಂದ ದಿನಕ್ಕೆ ಅವಳಿಗೆ ಭಯ, ಆತಂಕ ಜಾಸ್ತಿಯಾಗುತ್ತಿತ್ತು. ದಿಯಾ ತನ್ನ ದೊಡ್ಡಪ್ಪನ ಮನೆಗೆ ಮರಳಿ 4 ದಿನಗಳು ಕಳೆದಿತ್ತಷ್ಟೇ. ಸಂಜೆ ಅವಳಿಗೆ ಸ್ವಲ್ಪ ಸೊಂಟ ನೋವು ಕಾಣಿಸಿತು. ಹೊತ್ತು ಹೋದಂತೆ ಕಾಲು ನೋವು ಶುರುವಾಗಿತ್ತು. ನೀನು ಟಿವಿ ನೋಡ್ತಾ ಕೂತಿದ್ಯಲ್ಲ, ಅದಕ್ಕೆ ನಿಂಗೆ ಸೊಂಟ ನೋವು ಬಂದಿದೆ ಎಂದು ಹೇಳಿದರು ಶರಾವತಿ. ಅಂದು ಟಿವಿಯಲ್ಲಿ ಬಂದಿದ್ದ ಯಾವುದೋ ಸಿನಿಮಾ ತುಂಬ ಇಂಟ್ರೆಸ್ಟ್ ಆಗಿದ್ದರಿಂದ ದಿಯಾ ಸಿನಿಮಾ ಪೂರ್ತಿ ಆಗುವವರೆಗೂ ಕುಳಿತು ನೋಡುತ್ತಿದ್ದಳು. ಅದೇ ಕಾರಣಕ್ಕೆ ಸೊಂಟ ನೋವು ಬಂದಿರಬಹುದೆಂದು ಎಲ್ಲರೂ ಸುಮ್ಮನಾಗಿದ್ದರು. ಅಂದು ರಾತ್ರಿ ತಾಯಿಯ ಜೊತೆ ಮಲಗಿದ್ದಳು ದಿಯಾ. ಸಮಯ ಸರಿದಂತೆ ಅವಳಿಗೆ ಕಾಲು ನೋವು, ಸೊಂಟ ನೋವು ಜಾಸ್ತಿ ಆಯಿತು. ಹೊಟ್ಟೆಯಲ್ಲಿ ವಿಚಿತ್ರವಾದ ಸಂಕಟ ಶುರುವಾಯಿತು. ಸ್ವಲ್ಪ ಹೊತ್ತು ಅದು ಹೇಗೋ ನೋವನ್ನು ತಡೆದುಕೊಂಡು ಮಲಗಿದ್ದಳು ದಿಯಾ. ಆದರೆ ಅವಳ ಪಕ್ಕದಲ್ಲಿ ಮಲಗಿದ್ದ ಅವಳ ತಾಯಿಗೆ ಎಚ್ಚರವಾಗಿ ಅವಳನ್ನು ಪ್ರಶ್ನಿಸಿದಾಗ ನೋವಿನಿಂದ ಮುಲುಗುಟ್ಟಲಾರಂಭಿಸಿದ್ದಳು ದಿಯಾ. ಅವಳ ಮೈ, ಮುಖ ಎಲ್ಲ ತುಂಬ ಬೆವರಿತ್ತು. ಅಮ್ಮ, ನನಗೆ ತಡ್ಕೊಳ್ಳೋಕೆ ಆಗಲ್ಲ, ತುಂಬ ಭಯ ಆಗುತ್ತೆ, ತುಂಬ ನೋವಾಗುತ್ತೆ ಎಂದು ಕಣ್ಣೀರು ಹಾಕುತ್ತಲೇ ಹೇಳಿದಾಗ ದಿಯಾ, ನಿಂಗೆ ಡೆಲಿವರಿ ಪೇನ್ ಶುರುವಾಗಿದೆ ಅನ್ನಿಸ್ತಾ ಇದೆ, ನಾವಿನ್ನು ಲೇಟ್ ಮಾಡೋದು ಬೇಡ, ಈಗಲೇ ನರ್ಸಿಂಗ್ ಹೋಮ್ಗೆ ಹೋಗೋಣ, ನಾನು ನಿನ್ನ ದೊಡ್ಡಪ್ಪನ ಕರೀತೀನಿ ಎಂದು ಅವಳ ಬೆನ್ನು ನೀವುತ್ತಾ ಹೇಳಿದರು ಶರಾವತಿ. ಬಳಿಕ ಅಲ್ಲಿಂದ ಹೊರಟರು. ಅಮ್ಮ, ಇಶುಗೂ ಕಾಲ್ ಮಾಡಿ ಹೇಳು, ಅವನು ಬರಲಿ, ನನಗೆ ಅವನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ದಿಯಾ ತಾಯಿಯ ಬಳಿ ಹೇಳಿಕೊಂಡಳು. ಅವನು ರಾತ್ರಿ ತನಕ ಇದ್ದು ಹೋದ್ನಲ್ಲ, ಈಗ ಮಧ್ಯರಾತ್ರಿ 1 ಗಂಟೆಯಾಗಿದೆ. ಈ ರಾತ್ರಿಯಲ್ಲಿ ಅವನಿಗೆ ಕಾಲ್ ಮಾಡಿದರೆ ಅವನು ತುಂಬ ಗಾಬರಿ ಆಗ್ತಾನೆ. ನಾವು ದೊಡ್ಡಪ್ಪನ ಜೊತೆ ಹಾಸ್ಪಿಟಲ್ಗೆ ಹೋಗೋಣ, ಆಮೇಲೆ ಬೇಕಾದರೆ ಕಾಲ್ ಮಾಡಿ ಹೇಳೋಣ ಎಂದು ಶರಾವತಿಯವರು ಹೇಳಿದಾಗ ದಿಯಾ ಒಲ್ಲದ ಮನಸ್ಸಿನಿಂದಲೇ ಸಮ್ಮತಿ ಸೂಚಿಸಿದ್ದಳು. ದಿಯಾಗೆ ಬ್ಲೀಡಿಂಗ್ ಶುರುವಾಗಿತ್ತು. ಅಮ್ಮ, ಡೆಲಿವರಿಗೆ ಡಾಕ್ಟರ್ ಕೊಟ್ಟ ಡೇಟ್ಗೂ ಇನ್ನೂ 20 ದಿನ ಇದೆ, ಮತ್ತ್ಯಾಕೆ ನನಗೆ ಪೇಯ್ನ್ ಶುರುವಾಯಿತು, ನನಗೆ ಏನಾದರೂ ಆದರೆ ಅಂತ ತುಂಬ ಭಯ ಆಗುತ್ತೆ ಅಮ್ಮ. ಈ ನೋವು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಇಲ್ಲಿಂದ ಕಾರ್ ಹತ್ರ ನಡ್ಕೊಂಡು ಹೋಗೋಕೆ ನನ್ನಿಂದಂತೂ ಸಾಧ್ಯವೇ ಇಲ್ಲ ಎಂದು ದಿಯಾ ಅಳತೊಡಗಿದಾಗ ಶರಾವತಿಯವರು ಸುರಭಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ದಿಯಾಳ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ತಕ್ಷಣವೇ ಅವಳ ರೂಮ್ನತ್ತ ಧಾವಿಸಿ ಬಂದಿದ್ದರು. ಏನಾಯಿತು ಪುಟ್ಟ, ತುಂಬ ನೋವಾಗ್ತಾ ಇದೆಯಾ, ಈಗಲೇ ನಾವು ನರ್ಸಿಂಗ್ ಹೋಮ್ಗೆ ಹೋಗೋಣ ಎಂದು ಅವಳ ದೊಡ್ಡಪ್ಪ ದಿನಕರ್ ಅವರು ಹೇಳಿದರು. ಅವರಿಗೆ ಮಗಳು ನೋವು ತಿನ್ನುವುದನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ದಿಯಾ ಹಲ್ಲು ಕಚ್ಚಿ ನೋವು ನುಂಗಿಕೊಳ್ಳುತ್ತಿದ್ದಳು. ಅವಳಿಗೆ ಬಿಟ್ಟು ಬಿಟ್ಟು ನೋವು ಬರುತ್ತಿತ್ತು. ನೀವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ, ನಾನು ಕಾರ್ ಹೊರಗೆ ತೆಗಿತೀನಿ ಎಂದು ದಿನಕರ್ ಅವರು ತಮ್ಮ ರೂಮ್ನತ್ತ ಹೋಗಿ ಉಡುಪು ಬದಲಾಯಿಸಿಕೊಂಡು ಹೊರಟರು.
ಅವರು 4 ಜನರು ಕಾರ್ನಲ್ಲಿ ಹಾಸ್ಪಿಟಲ್ಗೆ ಹೊರಟರು. ಹಾಸ್ಪಿಟಲ್ ತಲುಪಿದ ಬಳಿಕ ಶರಾವತಿಯವರು ಅಳಿಯನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದರು. ಇಶಾನ್ ಒಳ್ಳೆಯ ನಿದ್ದೆಯಲ್ಲಿದ್ದ. ಸೆಲ್ಫೋನ್ ಬಡಿದುಕೊಳ್ಳುವಾಗ ಅವನಿಗೆ ಎಚ್ಚರವಾಗಿತ್ತು. ಯಾರೆಂದು ನೋಡಲು ಶರಾವತಿಯವರು ಕಾಲ್ ಮಾಡುತ್ತಿದ್ದರು. ಇವರೇಕೆ ಇಷ್ಟು ಹೊತ್ತಿನಲ್ಲಿ ತನಗೆ ಕಾಲ್ ಮಾಡುತ್ತಿದ್ದಾರೆ? ಅವನಿಗೆ ಸ್ವಲ್ಪ ದಿಗಿಲಾಯಿತು. ದಿಯಾಗೆ ಏನಾದರೂ? ಅವನು ತುಸು ಆತಂಕದಿಂದಲೇ ತಕ್ಷಣವೇ ಅವರ ಕರೆ ಸ್ವೀಕರಿಸಿದ. ಏನಾಯಿತು ಆಂಟಿ? ದಿಯಾ ಹೇಗಿದ್ದಾಳೆ ಎಂದವನು ಪ್ರಶ್ನಿಸಿದಾಗ ಶರಾವತಿಯವರು ತಾವು ಹಾಸ್ಪಿಟಲ್ಗೆ ಹೋಗಿರುವ ಸಮಾಚಾರವನ್ನು ತಿಳಿಸಿದರು. ಆಯಿತು ಆಂಟಿ, ನಾನು ಈಗಲೇ ಹೊರಟು ಬರ್ತೀನಿ. ಇಶಾನ್ ತಕ್ಷಣವೇ ತನ್ನ ತಾಯಿಯನ್ನು ಎಬ್ಬಿಸಿ ಅವರಿಗೂ ವಿಷಯ ತಿಳಿಸಿದ್ದ. ಅವರಿಬ್ಬರು ಹೊರಟು ಕಾರ್ನಲ್ಲಿ ಕುಳಿತ ಬಳಿಕ ತಾವು ಇಬ್ಬರು ಬರುತ್ತಿರುವುದಾಗಿ ಶರಾವತಿಯವರಿಗೆ ಕಾಲ್ ಮಾಡಿ ತಿಳಿಸಿದ ಇಶಾನ್. ನರ್ಸಿಂಗ್ ಹೋಮ್ಗೆ ತಲುಪಿದಾಗ ಅವಳನ್ನು ಪರೀಕ್ಷಿಸುತ್ತಿದ್ದ ವೈದ್ಯ ಇರಲಿಲ್ಲ. ನರ್ಸ್ ಒಬ್ಬಳು ಅವರಿಗೆ ಕಾಲ್ ಮಾಡಿ, ಇನ್ನೊಂದೆರಡು ಗಂಟೆ ಒಳಗೆ ಮೇಡಮ್ ಬರ್ತಾರಂತೆ, ನೀವೇನು ವರಿ ಮಾಡ್ಕೋಬೇಡಿ, ಏನೂ ಆಗಲ್ಲ, ನಿಮಗೆ ಈಗಲೇ ಒಂದು ರೂಮ್ ಅಲಾಟ್ ಆಯಿತು, ಅಲ್ಲಿ ರೆಸ್ಟ್ ತಗೊಳ್ಳಿ ಎಂದು ಧೈರ್ಯ ತುಂಬಿದ್ದರು. ಇಶಾನ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಸ್ಟೇರಿಂಗ್ ವೀಲ್ ಹಿಡಿದಾಗ ಅವನ ಕೈಗಳು ನಡುಗುತ್ತಿತ್ತು. ಅವನಿಗೆ ವಿಪರೀತವಾದ ಆತಂಕವಾಗುತ್ತಿತ್ತು. ಅವನ ಕಣ್ಣಂಚಲ್ಲಿ ನೀರು ಜಿನುಗಿತು. ಇಂದೇಕೋ ಇಶಾನ್ಗೆ ಡ್ರೈವಿಂಗ್ ಮಾಡಿಕೊಂಡು ಬರಲು ತುಂಬ ಕಷ್ಟವಾಗುತ್ತಿತ್ತು. ಇಂದವನಿಗೆ ಡ್ರೈವರ್ನ ಅವಶ್ಯಕತೆ ತುಂಬ ಇತ್ತು. ಆದರೆ ಈ ಮಧ್ಯರಾತ್ರಿಯಲ್ಲಿ ಡ್ರೈವರನ್ನು ಕರೆಯಲು ಸಾಧ್ಯವಿರಲಿಲ್ಲ. ಅವನ ಪಕ್ಕದಲ್ಲಿ ಕುಳಿತಿದ್ದ ತಾಯಿ ಅವನನ್ನು ಕೇಳಿದರು, ಏನಾಯಿತು ಇಶು, ಯಾಕೆ ಇಷ್ಟು ನರ್ವಸ್ ಆಗಿಬಿಟ್ಟಿದೀಯಾ? ನಿಂಗೆ ಡ್ರೈವಿಂಗ್ ಮಾಡೋಕೆ ಆಗಲ್ಲ ಅಂದರೆ ನಿನ್ನ ಅಪ್ಪನನ್ನು ಕರಿತೀನಿ. ತಾಯಿ ಹೇಳಿದಾಗ, ಬೇಡಮ್ಮ, ಡ್ಯಾಡ್ಗೆ ರಾತ್ರಿ ಡ್ರೈವಿಂಗ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ, ಬೇಡ, ನಾನೇ ಡ್ರೈವಿಂಗ್ ಮಾಡ್ತೀನಿ ಎಂದವನು ನಡುಗುವ ಕೈಯಿಂದಲೇ ಡ್ರೈವಿಂಗ್ ಮಾಡುತ್ತಾ ಆಸ್ಪತ್ರೆಗೆ ಬಂದಿದ್ದ. ಪಾಪ ದಿಯಾ ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ. ಅವನ ಮನಸ್ಸು ಅವಳ ಬಗ್ಗೆ ಯೋಚನೆ ಮಾಡುತ್ತಿತ್ತು. ನೀನು ಅವಳ ಮುಂದೆ ಹೀಗೆ ಧೈರ್ಯ ಕೆಟ್ಟರೆ ಹೇಗೆ ಇಶು? ನೀನೇ ಅವಳಿಗೆ ಧೈರ್ಯ ಹೇಳಬೇಕು ಎಂದು ತಾಯಿ ಹೇಳಿದಾಗ ಮೌನವಾಗಿ ತಲೆ ಆಡಿಸಿದ ಇಶಾನ್. ಇವರು ಹಾಸ್ಪಿಟಲ್ಗೆ ತಲುಪುವಾಗ ದಿಯಾ ನೋವು ತಿನ್ನುತ್ತಾ ಮಲಗಿದ್ದಳು. ಇಶಾನ್ನನ್ನು ಕಂಡ ತಕ್ಷಣ ಅವಳ ಕಣ್ಣುಗಳು ತುಂಬಿ ಗಂಟಲು ಉಬ್ಬಿ ಬಂತು. ಅವನ ಕೈ ಗಟ್ಟಿಯಾಗಿ ಹಿಡಿದು, ಇಲ್ಲೇ ಇರು, ನನ್ನ ಬಿಟ್ಟು ಹೋಗಬೇಡ, ನನಗೆ ತುಂಬ ಭಯ ಆಗುತ್ತೆ ಎಂದು ದಿಯಾ ಪತಿಯ ಬಳಿ ಹೇಳಿದಾಗ ಇಶಾನ್ ಬಂದು ಅವಳ ಪಕ್ಕದಲ್ಲಿ ಕುಳಿತು, ತುಂಬ ನೋವಾಗ್ತಾ ಇದೆಯಾ ಎಂದು ಕೇಳಿ ಅವಳ ಕೆನ್ನೆ ಸವರಲೆಂದು ಕೈ ಮುಂದೆ ಮಾಡಿದಾಗ ಅವಳ ಕಣ್ಣಿನಿಂದ ನೀರು ಜಿನುಗಿ ಕೆನ್ನೆಯ ಮೇಲೆ ಉರುಳಿ ಇಶಾನ್ನ ಮುಂಗೈಯ ಮೇಲೆ ಉರುಳಿತು. ಇಶು, ನನಗೆ ತುಂಬ ಭಯ ಆಗುತ್ತೆ, ಈ ನೋವು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಎಂದು ನೋವಿನ ನಡುವೆ ಹೇಳಿದಳು ದಿಯಾ. ಏನೂ ಆಗಲ್ಲ ಚಿನ್ನ, ಧೈರ್ಯ ತಗೋ, ಡಾಕ್ಟರ್ ಈಗ ಬರ್ತಾರೆ ಅಂತ ಹೇಳಿದ್ದಾರೆ ಎಂದು ಹೇಳುತ್ತಾ ಅವಳ ಮುಂದಲೇನೆ ಒರೆಸತೊಡಗಿದ ಇಶಾನ್. ಮೃದುವಾಗಿ ಅವಳ ಕೈ ಅದುಮಿದ. ಇನ್ನೇನು, ಡಾಕ್ಟರ್ ಬರ್ತಾ ಇದ್ದಾರಂತೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಅವರನ್ನು ಲೇಬರ್ ವಾರ್ಡ್ಗೆ ಕರ್ಕೊಂಡು ಬರೋಕೆ ಹೇಳಿದ್ದಾರೆ. ದಿಯಾನನ್ನು ಲೇಬರ್ ವಾರ್ಡ್ಗೆ ಕರೆದೊಯ್ದಿದ್ದರು. ನರ್ಸ್ ದಿಯಾಳನ್ನು ಕರೆದುಕೊಂಡು ಹೋದ ಬಳಿಕ ಎಲ್ಲರೂ ವೈದ್ಯರು ಏನು ಹೇಳುತ್ತಾರೋ ಎಂಬ ಆತಂಕದಿಂದಲೇ ಕಾದು ಕುಳಿತಿದ್ದರು. ಸಮಯ ಸರಿಯತೊಡಗಿತು. ನಿಧಾನವಾಗಿ ಬೆಳಕು ಹರಿಯಿತು. ಎಲ್ಲರೂ ಆತಂಕದಿಂದಲೇ ಸಮಯ ದೂಡುತ್ತಿದ್ದರು. ಅಷ್ಟರಲ್ಲಿ ನರ್ಸ್ ಒಬ್ಬರು ಬಂದವರು, ದಿಯಾ ಅನ್ನೋ ಪೇಷಂಟ್ನ ಹಸ್ಬೆಂಡ್ ಯಾರು, ನೀವೇನಾ ಎಂದು ಇಶಾನ್ ಬಳಿ ಬಂದು ಕೇಳಿದಾಗ, ಎಸ್ ಸಿಸ್ಟರ್, ನಾನೇ ಎಂದು ಎದ್ದು ನಿಂತು ಹೇಳಿದ ಇಶಾನ್. ಅವನ ಸ್ವರ ನಡುಗಲಾರಂಭಿಸಿತ್ತು. ಡಾಕ್ಟರ್ ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ನನ್ನ ಜೊತೆ ಬನ್ನಿ, ಡಿಕ್ಲರೇಷನ್ಗೆ ಸೈನ್ ಮಾಡಬೇಕಂತೆ ಎಂದು ಹೇಳಿ ಹೊರಟಳು ನರ್ಸ್. ಇಶಾನ್ ಈಗ ತತ್ತರಿಸಿ ಹೋಗಿದ್ದ. ಅಂದು ದಿಯಾ ಹೇಳಿದ್ದೆಲ್ಲ ನೆನಪಾಗುತ್ತಿತ್ತು. ಅವನ ಕೈಗಳು ನಡುಗಲಾರಂಭಿಸಿದವು. ಹಣೆಯಲ್ಲಿ ಗೆರೆಗಳು ಮೂಡಿದವು. ಕಣ್ಣಲ್ಲಿ ಮೂಕ ನೋವು ಆವರಿಸಿತು. ತುಟಿಗಳು ನಡುಗಿದವು. ಭಾರವಾದ ಹೆಜ್ಜೆ ಹಾಕುತ್ತಾ ಅವನು ಆ ನರ್ಸನ್ನು ಹಿಂಬಾಲಿಸಿಕೊಂಡು ಹೊರಟ. ಈಗ ಇಶಾನ್ನ ದೇಹ ಸಣ್ಣಗೆ ನಡುಗಲಾರಂಭಿಸಿತ್ತು. ಇದ್ದಕ್ಕಿದ್ದಂತೆ ಮೈಯಲ್ಲಿ ಚಳಿ ಮೂಡಿತು. ಅವನೀಗ ಡಾಕ್ಟರ್ ಮುಂದೆ ಬಂದಿದ್ದ. ಆಂಟಿ ಹೇಗಿದ್ದಾಳೆ ದಿಯಾ? ಅವಳಿಗೆ ಏನೂ ಆಗಲ್ಲ ತಾನೆ? ಆತಂಕದಿಂದಲೇ ಅವರ ಬಳಿ ಕೇಳಿದಾಗ ಆ ವೈದ್ಯೆ, ಬೇಬಿಗೆ ಫುಲ್ ಟರ್ಮ್ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ, ಆದಷ್ಟು ಬೇಗ ಮಗುನ ತೆಗೆದ್ರೆ ವಾಸಿ, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ, ಅದಕ್ಕಾಗಿ C-ಸೆಕ್ಷನ್ ಮಾಡೋಣ ಅಂತ ಇದ್ದೀನಿ. ಆ ಡಿಕ್ಲರೇಷನ್ ಪೇಪರ್ಗೆ ಸಹಿ ಮಾಡಿ ಕೊಟ್ಟರೆ ನಾನು ಮುಂದುವರಿತೀನಿ ಹೇಳಿದರು ಡಾಕ್ಟರ್ ಎಂದು ಡಾಕ್ಟರ್ ಹೇಳಿದಾಗ ಇಶಾನ್ ಆ ಪೇಪರ್ಗಳ ಮೇಲೆ ಕಣ್ಣಾಡಿಸಿದ. ಬಳಿಕ ಜೇಬಿನಿಂದ ಪೆನ್ನು ತೆಗೆದು ನಡುಗುವ ಕೈಗಳಿಂದಲೇ ಸೈನ್ ಮಾಡಿಕೊಟ್ಟ. ಇಶಾನ್ಗೆ ಈಗ ತುಂಬ ಭಯ, ಆತಂಕ ಆಗುತ್ತಿತ್ತು. ಅವನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು. ಅದು ಅಲ್ಲಿದ್ದವರು ಯಾರಿಗೂ ಗೊತ್ತಾಗಬಾರದು ಎಂದು ಅವನು ಅಲ್ಲಿಂದ ಹೊರಬಂದ. ಡಾಕ್ಟರನ್ನು ಮೀಟ್ ಮಾಡಿ ಕಣ್ಣೀರು ಸುರಿಸುತ್ತಾ ಕಣ್ಣು ಕೆಂಪಗೆ ಮಾಡಿಕೊಂಡು ಬಂದ ಮಗನನ್ನು ಕಂಡ ಮಾಳವಿಕಾ ಅವರು ಅಧೀರರಾದರು. ಏನಾಯಿತು ಇಶು, ನೀನ್ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯಾ? ದಿಯಾಗೆ ಏನಾದರೂ ಅಪಾಯ ಇದೆಯಾ? ಡಾಕ್ಟರ್ ನಿನ್ನ ಅಲ್ಲಿಗೆ ಯಾಕೆ ಕರೆದಿದ್ದು? ಏನು ಹೇಳಿದರು?
ತುಂಬ ಆತಂಕದಿಂದಲೇ ಮಗನನ್ನು ಪ್ರಶ್ನಿಸಿದರು ಮಾಳವಿಕಾ. ಅವರ ಪಕ್ಕದಲ್ಲಿದ್ದ ದಿಯಾನ ಮನೆಯವರಿಗೂ ತುಂಬ ಆತಂಕವಿತ್ತು. ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದರು. ಇಶಾನ್ಗೆ ಉತ್ತರಿಸಲು ಸಾಧ್ಯವಾಗುತ್ತಿಲ್ಲ. ಅವನ ಅಳು ಮತ್ತು ಹೆಚ್ಚಾಯಿತು. ಅವನು ಅಲ್ಲೇ ಇದ್ದ ಚೇರ್ ಮೇಲೆ ಕುಸಿದು ಕುಳಿತ. ಮಾಳವಿಕಾ ಅವರು ಮಗನ ಪಕ್ಕದಲ್ಲಿ ಬಂದು ಕುಳಿತು ಅವನ ಬೆನ್ನು ನೇವರಿಸಲಾರಂಭಿಸಿದರು. ಸ್ವಲ್ಪ ಸಮಾಧಾನ ಮಾಡ್ಕೋ, ಆಮೇಲೆ ಉತ್ತರ ಕೊಡು. ಅಲ್ಲ, ನಾವೇ ಹೋಗಿ ಡಾಕ್ಟರ್ ಹತ್ರ ವಿಚಾರಿಸ್ಬೇಕಾ? ತಾಯಿ ಕೇಳಿದಾಗ, ಬೇಡಮ್ಮ, ಹಾಗೇನೂ ಇಲ್ಲ. ಡಾಕ್ಟರ್ ಹಾಗೇನೂ ಹೇಳಿಲ್ಲ. ಬ್ಲೀಡಿಂಗ್ ಜಾಸ್ತಿ ಆಗಿದೆ, ಸೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ದಿಯಾ ಅದೆಷ್ಟು ನೋವು ತಿಂತಾಳೋ. ಅವಳು ನೋವಿನಿಂದ ಒದ್ದಾಡೋದನ್ನು ನನ್ನ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ ಅಮ್ಮ. ಎಲ್ಲ ನನ್ನಿಂದಾನೇ ಆಗಿದ್ದು. ಇನ್ಮುಂದೆ ಅವಳಿಗೆ ಇಂತಹ ಕಷ್ಟ ಕೊಡಲ್ಲ. ಪಾಪ ಹುಡುಗಿ ಅದೆಷ್ಟು ಒದ್ದಾಡ್ತಾ ಇದ್ದಾಳೋ. ದಿಯಾಗಾಗಿ ಅವನ ಮನ ಮರುಗುತ್ತಿತ್ತು. ಇಂದು ಕಂಗಾಲಾಗಿ ಹೋಗಿದ್ದ ಇಶಾನ್ ಸದ್ಯ ತನ್ನ ಹೆಂಡತಿಗೆ ಏನೂ ಆಗದೆ ತನ್ನ ಬಳಿಗೆ ಬಂದು ಬಿಟ್ಟರೆ ಸಾಕು, ಈ ಕಷ್ಟವನ್ನು ಮತ್ತೆಂದೂ ಕೊಡುವುದಿಲ್ಲ ಎಂದು ಪ್ರತಿಜ್ಞೆ ತೊಟ್ಟ ಇಶಾನ್ ಇತ್ತ ಹೆಂಗಸರ ಪರದಾಟ, ಆತಂಕ ನೋಡಿ ಮತ್ತು ಹೆದರಿದ ಇಶಾನ್. ನಾರ್ಮಲ್ ಡೆಲಿವರಿ ಆಗದೇ ಇದ್ರೂ ಪರವಾಗಿಲ್ಲ, ಅವಳು ಬಿಡಿ ಮನುಷ್ಯಳಾದರೆ ಸಾಕು ಎಂದರು ಮಾಳವಿಕಾ. ನನಗೆ ಅವಳ ಸಂಕಟ ನೋಡೋಕ್ಕಾಗಲ್ಲ. ಒಂದು ದಿನ ಜ್ವರ, ನೆಗಡಿ, ಕೆಮ್ಮು ಅಂತ ಮಲಗಿದವಳಲ್ಲ. ಮೊದಲಿನ ಹಾಗೆ ಬಿಡಿ ಮನುಷ್ಯಳಾದರೆ ಸಾಕು. ಗಂಡೋ ಹೆಣ್ಣೋ ಯಾವುದೋ ಒಂದು ಮಗುವಾಗಲಿ ಹಾಯಾಗಿ ಡೆಲಿವರಿ ಆದರೆ ಸಾಕು ಎಂದರು ಶರಾವತಿ. ಅಷ್ಟರಲ್ಲಿ ನಿದ್ದೆಯ ಮಂಪರಿನಲ್ಲಿದ್ದ ದಿಯಾಳನ್ನು ಸ್ಟ್ರೆಚರ್ನ ಮೇಲೆ ಮಲಗಿಸಿಕೊಂಡು ಕರೆದೊಯ್ಯುವಾಗ ಇಶಾನ್ ಅವಳ ತಲೆ ಸವರಿ ಕೆನ್ನೆಗೆ ಬಾಗಿ ತುಟಿ ತಾಗಿಸಿದ. ನೋಡು ದಿಯಾ, ನಾನು ನಿನ್ನ ಇಶ್ಯೂ ಬಂದಿದ್ದೀನಿ, ನಿಂಗೇನೂ ಆಗಲ್ಲ, ಆಗೋಕೆ ಬಿಡೋದೂ ಇಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿದಾಗ ನರ್ಸ್ ಅವನನ್ನು ತಡೆದಳು. ಶ್, ಎಬ್ಬಿಸಬೇಡಿ, ಬೇಕಂತೆ ನಾವು ನಿದ್ದೆಗೆ ಮೆಡಿಸಿನ್ ಕೊಟ್ಟಿದ್ದೀವಿ, ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಂದು ಹೇಳಿದಾಗ ಅವನ ಒಲವಿನ ಸ್ಪರ್ಶದಿಂದ ಕೊಂಚ ಕಣ್ತೆರೆದು ಅವಳು ಅರೆಮುಚ್ಚಿದ ಕಣ್ಣಿನಿಂದ ಇಶಾನ್ನನ್ನು ನೋಡಿದಳು. ಅವಳ ಪಕ್ಕದಲ್ಲೇ ಆತಂಕ ಆತುರಗಳಿಂದ ತುಂಬಿದ ತನ್ನವರ ಮುಖವು ಕಣ್ಣಿಗೆ ಬಿದ್ದಾಗ ಬಲವಂತವಾಗಿ ಕಣ್ಣಗಲಿಸಿ ನೋಡಲು ಪ್ರಯತ್ನಿಸಿದಳು ದಿಯಾ. ಇದನ್ನು ಕಂಡ ಇಶು ಅವಳ ಮುಖದೆಡೆಗೆ ಬಾಗಿ ಮೆಲ್ಲನೆ ಉಸಿರಿದ. ನಾನೇ ಬಂದಿದ್ದೀನಿ, ನಾವೆಲ್ಲ ನಿನ್ನ ಜೊತೆಗೆ ಇರ್ತೀವಿ, ಧೈರ್ಯವಾಗಿರು, ಅವಳ ಮುಂದಲೇ ನೇವರಿಸಿದ. ವೀಕ್ಷಕರೇ, ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಕೆಟ್ಟೋಗಿದೆ, ದಯವಿಟ್ಟು ಮ್ಯೂಟ್ ಮಾಡಿಕೊಂಡು ಕಥೆಯನ್ನು ಓದಿ. ಸಾರಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.